ಕೊಡ್ಬೇಕಲ್ಲ ಅಕ್ಕ. ಸರ್ಕಾರದಿಂದ ಏನ್ ಮಾಡ್ಬೇಕು ಮಾಡ್ತೀನಿ. ಒಂದು ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ಕಾರದಿಂದ ಏನು ಬೇಕೋ ಅದು ನನ್ನ ರಾಣಿ ಶುಗರ್ ಫ್ಯಾಕ್ಟರಿನ ರಾಣಿಯಾಗಿ ಮೆರೆಸುವಂತ ಕೆಲಸ ನಾನು ಮಾಡ್ತೀನಿ. ಆದ್ರೆ ಅಧ್ಯಕ್ಷ, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು ಕಾರ್ಮಿಕರಿಗೂ ಒಂದು ಬೋನಸ್ ಅನ್ನ ತಾವು ಕೊಡಬೇಕು. ಮತ್ತು ಅದ್ರ ಜೊತೆಯಲ್ಲಿ ರೈತರಿಗೆ ನೀ ಹಿಂಗ್ ನೋಡ್ಬೇಡ, ಅದ್ರ ಹೆಸರ ರಾಣಿ, ನನ್ನ ಹೆಸರ ಲಕ್ಷ್ಮಿ. ಅಪ್ಪ ಏನ್ ಮಾಡೋದ್ರಿ? ಇಲ್ರಪ್ಪ, ಟೈಮ್ ಅನ್ನ ಸರಳ ಬಂದಿದ್ರು. ನನ್ನ ನಾಗನೂರಪ್ಪ ಅವ್ರು ಹೇಳ್ತಾ ಇದ್ರು, ಬಹಳ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡಿದ್ದೀರಿ, ಇದನ್ನ ನೀವು ಪುನಶ್ಚೇತನ ಮಾಡಲೇಬೇಕು, ರೈತರು ನಿಮ್ಮನ್ನು ನಂಬಿದ್ದಾರೆ ಅಂತ ಹೇಳಿದ್ರು. ಹೌದ್ರಪ್ಪ, ಅವನಿಗೂ ವಯಸ್ಸು ಸಣ್ಣದು, ನಮಗೂ ವಯಸ್ಸು ಸಣ್ಣದು. ಖಂಡಿತವಾಗ್ಲೂರಪ್ಪ ಇವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ತಮ್ಮ ಎದುರುಗಡೆ ನಾನು ಭಾಷೆಯನ್ನ ಕೊಡ್ತೀನಿ. ಇನ್ನು ರೈತರಿಗೆ ಮೊದಲು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ನಮಗೆ ಸಕ್ಕರೆಯನ್ನು ಕೊಡ್ತಾ ಇದ್ರು. ಆ ರೀತಿ ರೈತರಿಗೆ ಈ ವರ್ಷದಿಂದ ಮತ್ತೆ ನೀವು ಸಕ್ಕರೆಯನ್ನ ಕೊಡಬೇಕು ಅನ್ನೋಂತ ಬೇಡಿಕೆಯನ್ನು ನಾನು ತಮ್ಮ ಮುಂದೆ ಇಟ್ಕೊಂಡು ಎಲ್ಲ ರೈತರಿಗೆ, ಕಾರ್ಮಿಕರಿಗೆ, ತಮಗೆಲ್ಲರಿಗೂ ಕೂಡ ಶುಭವನ್ನ ಹಾರೈಸುತ್ತಾ, ಈ ಫ್ಯಾಕ್ಟರಿಯ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಲ್ಲದಿಲ್ಲ. ಇಂಥ ಒಂದು ಮಠಾಧೀಶರ ಅಮೃತ ಹಸ್ತದಿಂದ ಇವತ್ತು ನನಗೆ ಬಹಳ ಇಮೋಷನಲ್ ಆಗ್ಬಿಟ್ಟೆ. ನಾನು ತಾವು ಯಾವ ರೀತಿ ಎಲ್ಲರನ್ನು ಬರಮಾಡ್ಕೊಂಡ್ರಿ, ಪೂಜೆ ಮಾಡಿದ್ರಿ, ಆ ಗಂಟೆ, ಆ ನಾದ, ಆ ಕರ್ಪೂರ, ಆ ಮಂಗಳಾರತಿ ನಿಜವಾಗ್ಲೂ ಒಂದು ಶುಭ ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರೂ ಜೊತೆಯಲ್ಲಿ ಕೂಡ್ಕೊಂಡು ಒಂದೇ ಒಂದು ದೃಷ್ಟಿಯನ್ನ ಇಟ್ಕೊಂಡು ಪ್ರಾಮಾಣಿಕವಾಗಿ ರೈತರ ಶ್ರೇಯೋಭಿವೃದ್ಧಿಗೆ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ, ಈ ಕಾರ್ಖಾನೆಯ ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಆಡೋ ಮಾತನ್ನ ಕಿವಿಗೆ ಹಾಕೋದು ಬೇಡ. ಒಂದೇ ಗುರಿ, ಈ ಶುಗರ್ ಫ್ಯಾಕ್ಟರಿಯ ಗತ ವೈಭವವನ್ನ ಮರುಕಳಿಸಿ ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾರಂಭದ ಶುಭಾಶಯಗಳನ್ನ ತಿಳಿಸಿ, ನಾನು ಕೂಡ ಯಾವಾಗ ನನಗೆ ಟೈಮ್ ಸಿಕ್ಕುತ್ತೋ ನಾನು ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಕಾರ್ಖಾನೆ ನಿಮ್ಮೆಲ್ಲರ ಜೊತೆ ನಾನು ಕೂಡ ಬರ್ತೀನಿ, ನಾನು ಕೂಡ ನೋಡ್ತೀನಿ, ವಿಸಿಟ್ ಮಾಡ್ತಾ ಇರ್ತೀನಿ. ಸುಮ್ನೆ ಇವ್ರೆ ನಿಮ್ಮೆಲ್ಲರ ಮೇಲೆ ಸುಮ್ನೆ ಬಿಟ್ಟು ನಾನು ಬರೀ ಭಾಷಣ ಮಾಡಿ ಹೋಗೋದಲ್ಲ, ನಾನು ಕೂಡ ಆಗಾಗ ಬಂದು ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗ್ತೀನಿ. ತಮಗೆ ಅವಶ್ಯಕತೆ ಬಿದ್ದಾಗ ನನ್ನ ಮಾರ್ಗದರ್ಶನವನ್ನ ಮಾಡ್ತೀನಿ. ಯಾವಾಗ ನನಗೆ ಅಕ್ಕ ಅಂತ ನೀವು ಕರಿತೀರೋ ಅವಾಗ ತಮ್ಮ ಬೆನ್ನಿಗೆ ನಿಲ್ತೀನಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಎಲ್ಲರಿಗೂ ಒಳ್ಳೆಯದು.